ನಮಸ್ಕಾರ ಪ್ರಿಯ ಸ್ನೇಹಿತರೆ, ನಾನು ನರ್ಸರೆಡ್ಡಿ ಪಾಟೀಲ್. ಬನ್ನಿ ನಾವು ಇವತ್ತು ಒಳ್ಳೆಯದನ್ನು ಕಲಿಯೋಣ. ಪ್ರಿಯ ಸ್ನೇಹಿತರೆ, ಜೀವನದಲ್ಲಿ ಆಶಾವಾದಿಗಳಾಗಿ ಇರುವುದು ಅತ್ಯಂತ ಮುಖ್ಯವಾಗ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಒಂದು ಕತೆ ನಿಮಗಾಗಿ. ಪ್ರಿಯ ಸ್ನೇಹಿತರೆ, ಹೀಗೆ ಒಂದು ಚಿಕ್ಕದಾದ ಕುಟುಂಬ, ತಂದೆ ತಾಯಿ, ಒಬ್ಬನೇ ಮಗ. ಅವನು 14 ವರ್ಷದವನಿದ್ದ. ಮನೆಯಲ್ಲಿ ತುಂಬ ಬಡತನವಿತ್ತು. ಆಗಾಗ ಮಗು ಭಿಕ್ಷಾಟನೆಗೆ ಹೋಗ್ತಾ ಇತ್ತು. ಹೀಗೆ ಹಸಿವೆ ಆದಾಗ ಎಲ್ಲಾದರೂ ಭಿಕ್ಷಾಟನೆ ಸಿಗ್ತದೆ, ಎಲ್ಲಾದರೂ ಭಿಕ್ಷೆ ಸಿಗ್ತದೆ ಅಂತಂದರೆ ಅಲ್ಲಿಗೆ ಹೋಗ್ತಾ ಇದ್ದ. ಒಂದು ದಿನ ಅವನಿಗೆ ಈಗ ರಸ್ತೆ ಮೇಲೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಕೆಲವು ಜನ ಮಾತನಾಡ್ಕೊಳ್ತಿದ್ರು. ಇವತ್ತಲ್ಲಿ ಒಂದು ಪ್ರವಚನ ಇದೆ, ಆ ಪ್ರವಚನದಲ್ಲಿ ಸ್ವಾಮೀಜಿಯವರು ಪ್ರತಿಯೊಬ್ಬರಿಗೂ ಕೂಡ ಹಣ್ಣನ್ನು ಪ್ರಸಾದವಾಗಿ ಕೊಡ್ತಾರೆ, ಒಂದು ಸೇಬು ಹಣ್ಣನ್ನು ಪ್ರಸಾದವಾಗಿ ಕೊಡ್ತಾರೆ ಅಂತ ಹೇಳಿದರು. ಈ ಒಂದು ವಿಚಾರವನ್ನು ತಿಳ್ಕೊಂಡು ಆ ಹುಡುಗ ಆ ಒಂದು ಪ್ರವಚನಕ್ಕೆ ಹೋಗಿ ನೋಡ್ತಾನೆ. ಆ ಪ್ರಸಾದದ ಸಾಲನ್ನು ನೋಡ್ತಾನೆ. ಪ್ರಸಾದದ ಸಾಲು 1 ಕಿಲೋಮೀಟರ್ ದೊಡ್ಡದಾಗಿರ್ತಕ್ಕಂಥ ಒಂದು ಸಾಲಾಗಿರುತ್ತೆ. ಆಗ ಅವನಿಗೆ ಅನಿಸುತ್ತೆ, ಈ ದೊಡ್ಡ ಸಾಲಲ್ಲಿ ನಾನು ನಿಲ್ಲೋದಾ ಬೇಡವಾ, ನನಗೆ ಸಿಗುತ್ತಾ ಅಂತ ಒಂದು ಪ್ರಶ್ನೆ ಅವನಿಗೆ ಪ್ರಶ್ನೆ ಹಾಕ್ಕೊಳ್ತಾನೆ. ಆದರೆ ಅನುಮಾನ ಒಂದು ಕಾಡುತ್ತೆ. ಆದರೂ ಪರವಾಗಿಲ್ಲ, ಸಿಕ್ಕರೆ ಒಂದು ದೊಡ್ಡದಾದ ಸೇಬುಹಣ್ಣು ಸಿಗುತ್ತೆ, ಬಹಳ ಸಂತೋಷವಾಗುತ್ತೆ, ನಾನು ತಿನ್ಬೋದು, ಮನೆಗೂ ಒಯ್ಬೋದು ಅಂತ ತಿಳ್ಕೊಂಡ. ಹಾಗಾಗಿ ಆ 1 ಕಿಲೋಮೀಟರ್ ಉದ್ದದ ಸಾಲನ್ನು ಇವನು ಕ್ಯೂ ನಿಂತ. ಇವನ ಒಂದು ಸರದಿ ಬರೋ ಹೊತ್ತಿಗೆ ತುಂಬ ಹೊತ್ತಾಗಿತ್ತು. ಇನ್ನೇನು ಸರದಿ ಬಂತು, ಸ್ವಾಮೀಜಿ ಅಣ್ಣನ ಕೊಡ್ತಾ ಇದ್ದಾನೆ. ಅಂಥ ಸಂದರ್ಭದಲ್ಲಿ ಇವನೇನು ಕೆಳಗಡೆ ಕೈ ಚಾಚಿದ್ದಾನೆ. ಆದರೆ ಅಣ್ಣನ ಕೊಡಬೇಕಾದ ಸಂದರ್ಭದಲ್ಲಿ ಆ ಹಣ್ಣು ಇವನಿಂದ ಕೈ ಜಾರಿ ಕೆಳಗಡೆ ಒಂದು ಗಲೀಜಾಗಿರ್ತಕ್ಕಂಥ ಒಂದು ಜಾಗದಲ್ಲಿ ಬಿದ್ದುಬಿಡ್ತು. ಅದನ್ನು ಬೇರೆಯವರು ತುಳಿದ್ಬಿಟ್ರು. ಆಗ ಹಿಂದೆ ಇದ್ದವನು ಇನ್ನೊಂದು ಕೈ ಚಾಚ್ತಾನೆ. ಆದರೆ ಸ್ವಾಮೀಜಿ ಕೊಡೋದಿಲ್ಲ. ಒಂದು ಹಣ್ಣನ್ನು ಕೊಟ್ಟ, ಅದು ಕೆಳಗೆ ಬಿದ್ದಿದೆ. ಇನ್ನೊಂದು ಹಣ್ಣನ್ನು ಕೊಡೋದಿಲ್ಲ ಸ್ವಾಮೀಜಿ. ಆಗ ಅಲ್ಲಿ ಹಿಂದೆ ಇದ್ದವರು ಅವನನ್ನು ಹಿಂದಕ್ಕೆ ಎಳಿತಾರೆ, ತಾವು ಕೈ ಚಾಚ್ತಾರೆ, ಅವರಿಗೆ ಹಣ್ಣು ಸಿಗುತ್ತೆ. ಹೀಗೆ ಆ ಸಂದರ್ಭದಲ್ಲಿ ನನಗೆ ತುಂಬ ನೋವಾಗುತ್ತೆ, ಅಳುವು ಬರುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಇಷ್ಟು ದೊಡ್ಡ ಸಾಲನ್ನು ದಾಟ್ಕೊಂಡು ಬಂದು ಇನ್ನೇನು ಹಣ್ಣು ತೊಗೋಬೇಕು ಅಂತಿದ್ದೆ, ಹಣ್ಣು ಕೈ ಜಾರಿ ಕೆಳಗೆ ಬಿದ್ದಿದೆ. ಆದರೆ ಕಣ್ಣಾಗ ನೀರು ಕಪಾಳಕ್ಕೆ ಬಂದು ಬಿಡ್ತಾವ. ಏನು ಮಾಡ್ಬೇಕು ಗೊತ್ತಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವನಿಗನ್ನಿಸುತ್ತೆ, ಮತ್ತೆ ಸರದಿಗೆ ನಿಲ್ಲಬೇಕು, ಮತ್ತೆ ಸಾಲಿಗೆ ನಿಲ್ಲಬೇಕು, ಮತ್ತೆ ಹಣ್ಣನ್ನು ಪಡಿಬೇಕು ಅನಿಸುತ್ತೆ. ತಂದೆ ತಾಯಿ ಮನೆಗೆ ಬೈತಾರೆ, ಬರೀ ಕೈಯಲ್ಲಿ ಹೋದರೆ ತುಂಬ ಒತ್ತು ಬೇರೆ ಆಗಿದೆ. ಹಾಗಾಗಿ ಮತ್ತೆ ಆ ಸಾಲಿಗೆ ನಿಲ್ತಾನೆ. ಆ ಸಾಲು ದೊಡ್ಡದಾದ ಮೊದಲನೇ ಸಾಲಿತ್ತಲ್ಲ, ಅದಕ್ಕಿಂತ ಸ್ವಲ್ಪ ದೊಡ್ಡದೇನೇ ಇತ್ತು. ಆದರೂ ಪರವಾಗಿಲ್ಲ, ನಿಶಕ್ತಿಯಾಗಿತ್ತು, ಕಾಲೆಲ್ಲ ನೋವಾಗಿತ್ತು. ಆದರೂ ಕೂಡ ಆ ಸಾಲಲ್ಲಿ ನಿಲ್ತಾನೆ. ಅನೇಕ ಜನರು ಹೋದ ನಂತರ ಇವನಿಗೊಂದು ಕೊನೆಯದಾಗಿ ಅವಕಾಶ ಬರುತ್ತೆ. ಆಗ ಸ್ವಾಮೀಜಿ ತುಂಬ ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಸ್ವಾಮೀಜಿ ಮೊದಲಿನಿಂದಲೂ ಈ ಹುಡುಗನನ್ನು ನೋಡ್ತಾ ಇರ್ತಾನೆ. ಒಂದು ದೊಡ್ಡದಾದಂಥ ಒಂದು ಉತ್ತಮವಾಗಿರ್ತಕ್ಕಂಥ ಹಣ್ಣನ್ನು ಅವನ ಕೈಗಿಡ್ತಾನೆ. ಚೆನ್ನಾಗಿ ಕೈ ಚಾಚಿ ಅವನ ಕೈಗೆ ಇಡ್ತಾನೆ. ಆಗ ಇವನು ಕೇಳ್ತಾನೆ, ಸ್ವಾಮೀಜಿ ಹಾಗೆ ನನಗೆ ಹಣ್ಣನ್ನು ಕೊಡಲಿಲ್ಲ, ಕೆಳಗೆ ಜಾರಿ ಬಿತ್ತು, ಆಗ ನನಗೆ ಯಾಕೆ ಹಣ್ಣು ಕೊಡಲಿಲ್ಲ ನೀವು ಅಂತ ಕೇಳಿದ. ಅವಾಗ ಆ ಸ್ವಾಮೀಜಿ ಹೇಳ್ತಾನೆ, ಮಗನೇ, ನಿನ್ನಲ್ಲಿ ನಾನು ಸಹನೆಯನ್ನು ಟೆಸ್ಟ್ ಮಾಡಬೇಕಾಗಿತ್ತು, ನಿನಗೆ ಸಹನೆ ಇದೆಯೋ ಇಲ್ಲೋ ಅಂತ. ಆ ಸಹನೆ ಪರೀಕ್ಷೆಯಲ್ಲಿ ನಿನಗೆ ಗೆದ್ದಿದೆಯಾ? ನಾನೇನು ಆವಾಗ ಹಣ್ಣು ಕೊಡಬೇಕಂತಿದ್ನಲ್ಲ, ಅದು ಒಳಗೆ ಸರಿ ಇರಲಿಲ್ಲ, ಕೊಳತ ಹಣ್ಣಾಗಿತ್ತು, ಒಳಗಡೆ ಹುಳಿ ಇತ್ತು. ಅಂಥ ಹಣ್ಣನ್ನು ನಿನಗೆ ಕೊಡಬೇಕು ಅನ್ನೋ ಆಸೆ ನನಗಿರಲಿಲ್ಲ. ಹಾಗಾಗಿ ಇಚ್ಛಾಪೂರ್ವಕವಾಗಿ ಅದನ್ನು ಕೆಳಗೆ ಬೀಳುವಂತೆ ನಾನು ನೋಡ್ಕೊಂಡು ಅದು ಕೆಳಗೆ ಬಿತ್ತು. ಆಗ ನೀನು ಇನ್ನೊಂದು ಕೇಳ್ತೀಯ, ನಾನು ಕೊಡೋ ಆಗಿರಲಿಲ್ಲ. ಮತ್ತೆ ಬೇರೆಯವರು ಬೈತಾರೆ. ಹಾಗಾಗಿ ಸರದಿಯನ್ನೇ ಬರಬೇಕಂತ ನಾನು ನಿನ್ನ ಪರೀಕ್ಷೆನ ತಗೋತಿದ್ದೆ. ನೀನೇನು ಮಾಡಿದೆ? ಮತ್ತೆ ಓದಿ ನಾನೇನು ಮನೆಗೆ ಹೋಗ್ತಾನೆ ಅಂದ್ಕೊಂಡಿದ್ದೆ. ಆದರೆ ಮತ್ತೆ ನೀನು ಸರದಿಗೆ ನಿಂತು ಮತ್ತೆ ಬಂದು ಹಣ್ಣನ್ನು ಕೇಳಿದೆಲ್ಲ. ಇದು ಎಲ್ಲರಿಗಿಂತಲೂ ಎಲ್ಲ ಜನರಿಗೆ ಕೊಟ್ಟಿರ್ತಕ್ಕಂಥ ಹಣ್ಣಿಗಿಂತಲೂ ಭಿನ್ನವಾಗಿರ್ತಕ್ಕಂಥ ಹಣ್ಣು. ಈ ಹಣ್ಣಿನಲ್ಲಿ ವಿಶೇಷವಾದ ಸ್ವಾದ ಇದೆ, ಇದರಲ್ಲಿ ಒಂದು ವಿಶೇಷವಾದ ಶಕ್ತಿನೇ ಅಡಗಿದೆ. ಇಂಥ ಹಣ್ಣು ನಿನಗಾಗಿ ಕಾದಿದೆ, ತಗೋ ಮಗನ. ಇಷ್ಟೊತ್ತು ಕಾದಿದ್ದದಕ್ಕೆ ವಿಶೇಷವಾದ ಹಣ್ಣು, ನೀನು ಮತ್ತು ನಿನ್ನ ಕುಟುಂಬದವರು ತಿನ್ಬೋದು. ಅತ್ಯಂತ ವಿಶೇಷವಾದ ಹಣ್ಣು, ಬೇರೆ ಯಾರಿಗೂ ಸಿಕ್ಕೋದಿಲ್ಲ, ನಿನಗಷ್ಟೇ ಸಿಕ್ಕಿದೆ ಅಂತ ಅವನಿಗೆ ಬಹಳ ಸಂತೋಷ ಅನಿಸುತ್ತೆ. ಈ ಕಥೆಯ ಸಾರಾಂಶ ಇಷ್ಟೇ ಪ್ರಿಯ ಸ್ನೇಹಿತರೆ. ಕತೆ ಇಲ್ಲಿಗೆ ಮುಗಿಯುತ್ತೆ, ಆದರೆ ನಮ್ಮ ಜೀವನದಲ್ಲಿ ಕತೆ ಪ್ರಾರಂಭವಾಗುತ್ತೆ. ನಾವೆಲ್ಲರೂ ಹಣ್ಣನ್ನು ಆಸೆ ಪಡ್ತೀವಿ. ಒಂದು ಹಂತದಲ್ಲಿ ನಾವೆಲ್ಲರೂ ಭಿಕ್ಷಕರ ಆಗಿ ಇಲ್ಲದೆ ಇರ್ಬೋದು, ಆದರೆ ಆಸೆಗಳಂತಿದ್ದಾವೆ. ಆದರೆ ನಾವೇನೋ ಸೇಬಣ್ಣನ್ನು ಬಯಸ್ತಾ ಇದ್ದೀವಿ, ಕೆಲವರು ಉದ್ಯೋಗವನ್ನು ಬಯಸ್ತಿದ್ರೆ, ಕೆಲವರು ಹುಡುಗಿಯನ್ನು ಬಯಸ್ತಿದ್ರೆ, ಏನೇನೋ ಬಯಸ್ತಿದ್ದಾರೆ. ಆದರೆ ಸಮಯಕ್ಕೆ ತಕ್ಕ ಹಾಗೆ ನಮಗೆ ಸಿಗೋದಿಲ್ಲ. ಆಗ ನಾವು ಅನ್ಕೋತೀವಿ, ದೇವರೇ ನನಗೆ ಯಾಕೆ ಇಷ್ಟು ಕಷ್ಟ ಕೊಟ್ಟಿದೆಯಾ, ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇರ್ತೀವಿ. ಅಂಥ ಸಂದರ್ಭದಲ್ಲಿ ದೇವರಿಗೆ ಮಾತ್ರ ಅದರ ಲೆಕ್ಕಾಚಾರ ಗೊತ್ತಿರುತ್ತೆ. ನಮ್ಗೆ ಆಗ ತಾನೇ ಬಂದು ಕೈ ಜಾರಿ ಹೋಗುತ್ತೆ. ಕೆಲವೊಮ್ಮೆ ನೌಕರಿಗಳು, ಗೌರ್ಮೆಂಟ್ ಜಾಬ್ಸ್ಗಾಗಿ ಪ್ರಿಪರೇಷನ್ ಮಾಡ್ತಕ್ಕಂಥ ಹುಡುಗರ ಬದುಕನ್ನು ನೋಡ್ಬೋದು, ಹುಡುಗರ ಬದುಕನ್ನು. ಇನ್ನೇನು ಕೆಲವೇ ಡಿಜಿಟ್ಗಳಲ್ಲಿ, ಯಾವುದೋ ಪೊಲೀಸ್ ಆಫೀಸರ್ ಆಗಬೇಕಂತಿಂತಾನೆ ಕೆಲವೇ ಡಿಜಿಟ್ಗಳಲ್ಲಿ, ಟೀಚರ್ ಆಗಬೇಕಂತಿರ್ತಾರೆ ಕೆಲವೇ ಡಿಜಿಟ್ಗಳಲ್ಲಿ ಅವಕಾಶವನ್ನು ವಂಚಿತರಾಗ್ತಾರೆ. ಆಗ ಅನಿಸುತ್ತೆ ನಮ್ಮ ಜೀವನನೇ ಬೇಡ ಅಂತ. ಆದರೆ ಪ್ರಿಯ ಸ್ನೇಹಿತರೆ, ಹಾಗೆ ದೇವರು ನಿಮ್ಮ ಸಹನೆಯನ್ನು ಟೆಸ್ಟ್ ಮಾಡ್ತಾ ಇರ್ತಾನೆ. ಆಗ ನೀವು ಎಷ್ಟು ಪೇಷನ್ಸಿಯಾಗಿ ಮತ್ತೆ ಸಾರದಿಗೆ ಬಂದು ಮತ್ತೆ ಸಾಲಿಗೆ ನಿಂತು ಮತ್ತೊಂದು ಸಾರಿ ಎಕ್ಸಾಮ್ ಬರೀತಿರೋ ಆಗಲಿ ನಿಮಗೆ ಒಳ್ಳೆಯ ಅವಕಾಶ, ಅದಕ್ಕಿಂತ ದೊಡ್ಡ ಪೋಸ್ಟು ನಿಮಗೆ ಕಾದಿರುತ್ತೆ.
ಎಲ್ಲ ನಮ್ಮ ಜೀವನದಲ್ಲಿ ಅಂಥದ್ದೇ ಅವಕಾಶಗಳು ಹೋದರೆ ಮತ್ತೆ ಒಳ್ಳೆಯ ಅವಕಾಶಗಳು ಬರ್ತವೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಎನ್ನುವ ಒಂದು ಮನೋಭಾವನೆ ಇಟ್ಕೊಂಡು ನಾವೇನಾದರೂ ಸಾಗಿದರೆ ನಮ್ಮ ಜೀವನದಲ್ಲಿ ಯಶಸ್ವಿ ನಮ್ಮದಾಗುತ್ತೆ ಎನ್ನುವ ಮಾತಿನೊಂದಿಗೆ ಸರ್ವೇ